ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಮಸ್ತ್ ರೆಡಿ ಆಗಿ ಕ್ವಶನ್ ನಾವು ಹೊಂಟಿವಿ ಬಾಗಲಕೋಟೆಗೆ. ಯಾಕಂದ್ರೆ ಇವತ್ತು ಗಣಪತಿ ಹಬ್ಬ ಐತ್ರಿ. ನಮ್ಮ ಮನ್ಯಾಗೆಲ್ಲ ಮಸ್ತ್ ನೋಡ್ರಿ ಪರ್ಪರದ ಹಾಕ್ಯಾರಿ. ನಾವು ನಮ್ಮ ಮನ್ಯಾಗ ಗಣಪತಿ ಇಡ್ತೀವಿ. ಅದಕ್ಕಂತ ನಾನು 7ಕ್ಕೆ ಎದ್ದು ಬಾಗಲಕೋಟೆಗೆ ಹೊಂಟೀನಿ ನಮ್ಮ ಮನೆಗೂ ಗಣಪತಿ ತರಕ್ಕೆ. ಗಣಪತಿ ಹಬ್ಬ ಅಂದ್ಗಳನ್ನ ಎಲ್ಲರಿಗೂ ಒಂಥರ ಖುಷಿ ರೀ. ಇನ್ನು ತಿಂಗಳಿಗೆ ದೂರ ಇರ್ತೈತಿ. ಅವಾಗ ನಾವು ಪಟ್ಟಿ ಹಬ್ಬಿಸ್ಬೇಕು, ಮಂದಿ ಕೂಡಿಸ್ಬೇಕು, ಶೆಡ್ ಹೊಡಿಸ್ಬೇಕು, ಗಣಪತಿ ಆರ್ಡ್ರ್ ಮಾಡ್ಬೇಕು, ಇಂಥ ಎಲ್ಲ ಇರ್ತೈತಿ. ಆದ್ರೆ ಫುಲ್ಲು ಖುಷಿ ಲಾಶ್ ಮಾಡ್ತೀವಿ ರೀ. ಬಂದ ಮ್ಯಾಗ ಗಣಪತಿ 5 ದಿವ್ಸ ಹೆಂಗೆ ಹೋಗ್ಯತ್ ಅನ್ನೋದು ಯಾರಿಗೆ ಗೊತ್ತಾಗಂಗಿಲ್ಲ ರೀ. ಅದಕ್ಕೆ ಅಲ್ಲಿಂದ ಮನ್ಯಾಗ ಅದು ಚಹಾ ಕುಡ್ದಿದ್ದಿಲ್ಲ ಅಂತ ಬಂದಿಲ್ಲಿ ಸಲಗರ ಕಡೆ ಒಂದು ಕಪ್ ಚಹಾ ಅದು ಕುಡಿದಾರಿ. ಚಹಾ ಅದು ಕುಡಿಯೋಣ ಮುಂಜಾನೆ 7 ಆಗಿತ್ತು ರೀ. ಯಾರೂ ಇದ್ದಿದ್ದಿಲ್ಲ ರೀ ಜಾಸ್ತಿ ಮಂದಿ. ಇಲ್ಲಿ ಸಲಗರ ಅಂಗಡಿಯಾಗ ಒಂದು ಲೆಕ್ಕದಾಗ ಗದ್ಲಿತ್ತು ರೀ. ಅಲ್ಲಿಂದ ನಮ್ಮ ಮನೆ ಗಣಪತಿ ಅದನ್ನು ತೊಗೊಂಡು ಪೂಜೆ ಅದು ಮಾಡತ್ತಿದ್ದೆ ನೋಡ್ರಿ. ಗಣಪತಿ ಅದು ಮನೆಗೆ ತಂದಿಟ್ಟು ಎಲ್ಲರೂ ಪೂಜೆಕ್ಕಂತಂದು ರೆಡಿ ಮಾಡತ್ತಿದ್ರು ರೀ. ನಮ್ಮ ಅಮ್ಮಾರ ಎಲ್ಲ ಅಡುಗೆ ಅದು ಮಾಡತ್ತಿದ್ರು ರೀ. ಮತ್ತು ಇವ ನಮ್ಮ ಅಕ್ಕನ ಮಗ ಫುಲ್ ಓಡಾಡೋದನ್ ರೀ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಪೂಜೆ ತಯಾರಿ ಅದು ಮಾಡೋ ಕ್ವಶನ್ ಅಲ್ಲಿಂತ್ರ ಪೂಜೆನ ಮನ್ಯಾಗಿನ ಪೂಜೆ ಅದು ಮುಗಿಸ್ಕೊಂಡು ಓಣಿ ಗಣಪತಿ ತಂದ್ರೆ ಆತಂತ ಹೊರಗೆ ಬಂದೀವ್ರಿ ಹುಡುಗರ ಜೋಡಿ. ಹುಡುಗರು ಬಂದು ಚಹಾ ಕುಡಿಯಕ್ಕೆ ಅಂತಂದು ಚಹಾ ಕುಡಿಯಕ್ಕೆ ಕರೆದ್ರಿ. ನಾನು ಮತ್ತು ನಮ್ಮ ಹನುಮಂತನ, ಶಿರ್ಷ, ನಮ್ಮ ವಿಶಾಲ್ ಬ್ರೋ, ನಮ್ಮ ಪವನ್ ಬ್ರೋ ಎಲ್ಲರೂ ಕುಡಿಸಿ ಮಸ್ತ್ ಒಂದು ಚಹಾದ ಅಂಗಡಿ ಬಂದು ಅಲ್ಲಿಂದ ಮಸ್ತ್ ರೆಡಿ ಆದ ಕ್ವಶನ್ ಗಾಡಿ ಅದು ರೆಡಿ ಮಾಡ್ಕೊಂಡಿದ್ದೀವಿ ರೀ. ಸ್ಕೂಟಿ ಹೋದ್ರಾತಂತ ಇವ ನಮ್ಮ ಸಾಗರ್ ಬ್ರೋ ಇಲ್ಲಿಂದ ಹುಡುಗರು ಅದು ಎಲ್ಲರಿಗೆ ಟ್ರ್ಯಾಕ್ಟರ್ ಮ್ಯಾಗ ಕುಂಸಿದ್ದೀರು. ಹೋಗೋದೇನು ಇನ್ನೊಂದು ಸ್ವಲ್ಪ ಇತ್ತು. ಅಲ್ಲಿಂದ ನಮ್ಮ ಸಾಗರ್ ಬ್ರೋ ನೋಡ್ರಿ ಇವ ಅಲ್ಲಿಂದ ನಾವು ಟ್ರ್ಯಾಕ್ಟರ್ ಒಳಗೆ ಹತ್ತು ಕ್ವಶನ್ ಎಲ್ಲ ಹುಡುಗರು ಜೋಡಿ ನಾವು ಹೊಂಟಿವಿ ಗಣಪತಿ ತರಕ್ಕಂತಂದು ಬಾಗಲಕೋಟೆಗೆ ವಾಪಸ್. ಗಣಪತಿ ಹಬ್ಬ ನಾನು ಸಣ್ಣವ್ರಲಿಂತ್ರ ದೊಡ್ಡವ್ರ ಮಟ್ಟ ಎಲ್ಲರಿಗೆ ಫುಲ್ ಕ್ರೇಜ್ ಇರಪ್ಪ. ಯಾಕಂದ್ರೆ ಆಗೋ ಕೆಲಸನೂ ಬಿಟ್ಟು ಕ್ವಶನ್ ಗಣಪತಿದ ಯೋಚನೆ ಮಾಡ್ತಿರ್ತೀವಿ. ಮತ್ತು ಅಂಥದ್ರಾಗ ಗಣಪತಿ ಪಟ್ಟಿ ಗಣಪತಿ ಅದು ಆರ್ಡ್ರ್ ಮಾಡಿ ಶೆಡ್ ಹೊಡೋದು ಡೆಕೋರೇಷನ್ ಮಾಡಿ ಗಣಪತಿ ತರೋದು ಏನಿರ್ತೈತಲ್ರಿ ಫುಲ್ ಕ್ರೇಜ್ ಇರಪ್ಪ. ಅದು ಒಂದೊಂದು ಟೈಮ್ ಒಳಗೆ ನಿದ್ದಿನ ಹತ್ತಂಗಿಲ್ಲ ರೀ. ಹಂಗೆ ಆಗ್ಬಿಡ್ತೈತಿ. ಅಷ್ಟು ಫುಲ್ ಕ್ರೇಜ್ ರೀ ಸಣ್ಣವ್ರಲಿಂತ ಹಿಡಿದು ದೊಡ್ಡವ್ರ ಮಟ್ಟ. ಅಲ್ಲಿಂದ ನಾವು ಮಸ್ತ್ ಟ್ರ್ಯಾಕ್ಟರ್ ಚಾಲೂ ಮಾಡ್ಕೊಂಡು ನಾವು ಬಂದು ಪೆಟ್ರೋಲ್ ಬಂಕಿಗೆ ಬಂದು ಡೀಸೆಲ್ ಅದು ಹಾಕ್ಸಾತಿದ್ದೀವಿ ರೀ. ಹುಡುಗೋದ್ರ ಫುಲ್ ರೊಚ್ಚಿಗೆ ಬಿಟ್ಟಾರೆ. ಅಲ್ಲಿಂದ ಬಾಗಲಕೋಟೆಗೆ ಅದು ಬಂದೀವಿ ರೀ. ಈಗ ಬಾಗಲಕೋಟೆ ಫುಲ್ ಹಬ್ಬ ಜೋರಂತೂ ನಡೆದೈತ್ರಿ. ಎಲ್ಲರೂ ನೋಡ್ರಿ ಗಣಪತಿ ತೊಗೊಂಡು ಹೊಂಟಿದ್ರಿ. ಟಾಟಾ ಸಿ ಗಾಡಿ, ಬೈಕ್, ಟ್ಯಾಕ್ಟ್ರ ಎಲ್ಲದ್ರಾಗ ಗಣಪತಿ ಒಯ್ದವ್ರಿ. ಇಲ್ಲಿ ಬಂದೀವ್ರಿ ಸರ್ಕಲಿಗೆ ಬರೋಣ ಕಾಂಪಿಟೇಷನ್ ಬಿದ್ದಿತ್ತು ರೀ. ಅದ್ರಾಗ ಮಾತ್ರ ನಮ್ಮ ದೋಸ್ತನು ನಿಚ್ಚ ಡಾನ್ಸ್ ಹೊಡ್ಯಾತಿದ್ದ ರೀ. ನಮ್ಮ ದೋಸ್ತಂದು ಒಂದು ಸಣ್ಣ ಕ್ಲಿಪ್ ತೋರಿಸ್ತೀನಿ ರೀ. ನಮ್ಮ ಹುಡುಗರು ಫುಲ್ ರೊಚ್ಚಿಗೆ ಬಿಟ್ಟಿದ್ರು ನೋಡ್ರಿಪ್ಪ. ಡಿಜೆನು ಮಸ್ತ್ ಸೌಂಡ್ ಇದ್ದು ರೀಪ್ಪ. ಡಿಜೆದ ಸೌಂಡನ್ನು ತೋರಿಸ್ತೀನಿ ನೋಡ್ರಿ. ಅನ್ನವತ್ತಿ ಇದ್ದು ಅವನು ಎರಡು ಗಣಪತಿ ನೋಡ್ರಿ ಎಷ್ಟು ಮಸ್ತ್ ಅದಾವ. ಅಲ್ಲಿಂತ್ರ ಅದು ದೊಡ್ಡ ಡಿಜೆಕ್ಕೆ ಅವ್ರ ನಮ್ಮ ದೋಸ್ತರು ಅದಕ್ಕೆ ಕಾಂಪಿಟೇಷನ್ ಕೊಡತ್ತಾರ. ಇಲ್ಲಿ ಮ್ಯಾಗ ನಿಂತ ನೋಡ್ರಿ ಇವನ ನಮ್ಮ ದೋಸ್ತ್ ನೋಡ್ರಿ. ಝೂಮ್ ಹಾಕಿನಿ ಇವನ ನಮ್ಮ ದೋಸ್ತ್ ನೋಡ್ರಿ. ಗಣಪತಿನ ಮಾತ್ರ ಅಸಲಿ ಇದ್ದವು ರೀ ಅವು. ಡಿ ಜೆ ಸೌಂಡನು ನೋಡ್ರಿ ಅನ್ನವತ್ತಿ ಇದ್ದವು. ತಿಂಡಿ ಮ್ಯಾಗ ತರಿಸಿದ್ರ ಅನ್ಸತ್ತೆ ಡಿ ಜೆ ಪರ್ಮಿಷನ್ ಕೊಡ್ಲಿಕ್ಕಂದ್ರೆ ಹಚ್ಚತ್ತೀವ್ರಿ ನಾವು ಡಿ ಜೆ ಹಂಗೆ. ಹುಡುಗರಾದ್ ನೋಡ್ರಿ ಇಲ್ಲೆಲ್ಲ ಹೆಂಗೆ ಡ್ಯಾನ್ಸ್ ಹೊಡ್ಯಾತಾರ. ಗಣಪತಿ ಹಬ್ಬ ಅಂದುಗಳೇನು ಎಲ್ಲ ಫುಲ್ ಕ್ರೇಜ್ ರೀ. ಇದೇ ಹಂಗೈತೆ ನೋಡ್ರಿ ಮಸ್ತ್ ಗಣಪತಿ. ಅಲ್ಲಿಂದ ನಾವು ಬಂದೀವ್ರಿ ಶಿವಾನಂದ್ ಜಿನ್ ಒಳಗೆ. ಆಲ್ಮೋಸ್ಟ್ ನಮ್ಮ ಬಾಗಲಕೋಟೆ ಅರ್ಧ ಗಣಪತಿ ಇಲ್ಲೇ ನಿಂದ್ರಿಸ್ತಾರೆ. ಯಾಕಂದ್ರೆ ಇಲ್ಲಿಂತ್ರನ ಗಣಪತಿ ಒಯ್ತಾರೆ. ಇಲ್ಲಿಂತ್ರ ನಾವು ಮುಂದೆ ಹೋಗೋದ್ರೊಳಗೆ ಅಪೋಸಿಟ್ ನಮಗೂ ಒಂದು ಗಣಪತಿ ಬಂತು ರೀ. ನೋಡ್ರಿ ಇದೇ ಗಣಪತಿ ಹಂಗೈತಿ ಮಸ್ತ್. ಮತ್ತು ಮುಂದೆ ಇದು ಗಣಪತಿ ಎಷ್ಟು ಫೂಟ್ ಐತೆ ಅನ್ನೋದು ಗೊತ್ತಿಲ್ಲ ರೀ. ಆದ್ರೆ ನಮ್ಮ ಬಾಗಲಕೋಟೆ ಒಳಗೆ ಸುಖಸಾಗರ್ ಹೋಟೆಲ್ ಎದುರಿಗೆ ಇಡ್ತಾರೆ. ಅಲ್ಲಿಂದ ವಿದ್ಯಾಗಿರಿ ರಾಜ ನೋಡ್ರಿ ಚಿಂತಾಮಣಿ ಎಷ್ಟು ಮಸ್ತ್ ಐತಿ. ಅಲ್ಲಿಂದ ನಮ್ಮ ಗಣಪತಿ ರೀ. ಇದು ನಮ್ಮ ಓಣಿದು 6 ಫೂಟ್ ಐತ್ರಿ. ಅಲ್ಲಿಂದ ಬ್ರದರ್ಸ್ ಡಿಜೆಕ್ಕೆ ಡ್ಯಾನ್ಸ್ ಹೊಡ್ಯಾಕೆ ಬಂದಿವ್ರಿ. ಇದ್ರದ್ದು ಸೌಂಡ್ ನೋಡ್ರಿ ಎಷ್ಟು ಮಸ್ತ್ ಐತಿ.
ಅಲ್ಲಿಂದ ಸರ್ಕಲ್ಗೆ ಬಂದ್ರೆ ಅದು ಸರ್ಕಲ್ಗೆ ಬರೋ ಪುರುಷೊತ್ತಿಗೆ ಮುಚ್ಕೊಂಡು ತಾಂಡಾದ ಬಂದ ಬಿಡ್ತಾರೆ ಡಿ ಜೆ ಪಾಟೀಲ್ ಮಂದಿನ ಮಾತ್ರ ದುಮ್ಶನ್ ಕುಡಿತ್ರಿ ಬಂತು ನೋಡ್ರಿ ಅದ್ರದ್ದು ಸೌಂಡ್ ತೋರಿಸ್ತೀನಿ ನಾವು ಒತ್ತಿ ಐತ್ರಿ ಅದ್ರದ್ದು ಸೌಂಡ್. ಸೌಂಡ್ ಹೆಂಗೈತೆ ಅಂತಂದು ಕಮೆಂಟ್ ಒಳಗೆ ಹೇಳ್ರಿ. ಅಲ್ಲಿಂದ ಬಾಗಲಕೋಟೆ ಮಹಾ ಸಾಮ್ರಾಟ್ ಬಂತ್ರಿ ಮುಂಬೈ ಸೈಡಿಂದ ಇದು ಗಣಪತಿ 15 ಫೂಟ್ ಐತಿ. ಹೆಂಗೈತೆ ನೋಡ್ರಿ ಮಸ್ತ್. ಹಂಗೆ ಇದನ್ನು ಕಮೆಂಟ್ ಒಳಗೆ ಗಣಪತಿನ ಹೆಂಗೈತೆ ಅನ್ನೋದು ಹೇಳ್ರಿ ಮರಿಬೇಡ್ರಿ. ಹಂಗೆ ಫಾಲೋ ಮಾಡೋದು ಮರಿಬೇಡ್ರಿ. ಎಲ್ಲರೂ ಅವ್ರವ್ರ ಗ್ಯಾಂಗ್ದ ಟಿ ಶರ್ಟ್ನ ಮಾಡಿಸ್ಕೊಂಬಿಟ್ಟಾರ್ರಿ ಮಸ್ತ್. ಗಣಪತಿ ನೋಡಕ್ಕೆ ಭಾಳ ಮಂದಿನೂ ಬಂದಿದ್ದರು ರೀ. ಅಲ್ಲಿಂದ ನಾನು ನಮ್ಮ ಆಕಾಶ್ ವಿಶಾಲ್ ಬ್ರೋ 3 ಮಂದಿ ಕೂಡಿಸಿ ನಾವು ಹೋದ್ವಿ ನಮ್ಮ ಗಣಪತಿ ಕಡೆ. ನಮ್ಮ ಗಣಪತಿ ಪೂಜೆ ಮಾಡ್ಬೇಕಂದ್ರೆ ಇನ್ನೂ ಪೂಜೆ ಸಾಮಾನು ತರಕ್ಕೆ ಹೋಗಿದ್ರಂತೆ. ಅಲ್ಲಿಂದ ಅದ್ರ ಸಂಬಂಧ ಅಲ್ಲೇ ನಿಂತಿದ್ದೀವಿ ರೀ. ಹುಡುಗರು ಅದೆಲ್ಲ ಸುಸ್ತಾಗಿ ತಾಳಕ್ಕೆ ಕುಂತ್ಬಿಟ್ಟಾರ್ರಿ. ಮಂದಿ ಡಿ ಜೆಗೆ ಡ್ಯಾನ್ಸ್ ದೊಡೋದು ಎಲ್ಲ ಸ್ವಿಚ್ ಆಫ್. ಏನು ಮಾಡ್ತೀರಿ ಅಲ್ಲಿಂದ ನಮ್ಮ ಗಣಪತಿ ಪೂಜೆ ಮಾಡಕ್ಕೆ ಚಾಲು ಮಾಡೇ ಬಿಟ್ಟು ರೀ. ಪೂಜೆ ಸಾಮಾನು ಅವೆಲ್ಲ ಬಂದವು. ನಮ್ಮ ಪವನ್ ಬ್ರೋ ಪೂಜೆ ಮಾಡತ್ತ ಎಲ್ಲರೂ ಹುಡುಗರು ರೆಡಿಯಾಗಿ ನಿಂತೀವಿ ರೀ ಗಣಪತಿ ತೊಗೊಂಡು ಹೋಗಕ್ಕೆ ಮಸ್ತ್. ಅಲ್ಲಿಂದ ಗಣಪತಿಗೆ ಜೈಕಾರ ಹಾಕಂದ್ರೆ ನಮ್ಮ ಬಸ್ಸು ಕಿಂಗ್ ಹೆಂಗೆ ಓದಿರ್ತಾನೆ ನೋಡ್ರಿ. ಶ್ರೀ ಗಜಾನನ ಮಹಾರಾಜ್ ಕಿ ಮಸ್ತ್ ಗಣಪತಿ ಅದು ಪೂಜೆ ಮಾಡಿದ್ರಿ ಮಾಡೋಣ. ಇನ್ನೇನು ಡಿ ಜೆಗೆ ಒಂದ ತಡ ಐತ್ರಿ. ಡಿ ಜೆ ಏನೋ ಬರತ್ತಿತ್ತಂತ ಅದ್ರ ಸಂಬಂಧ ಒಂದು ಸ್ವಲ್ಪ ವೇಟ್ ಮಾಡತ್ತೀರಿ. ವೇಟ್ ಮಾಡೋಷ್ಟ್ರೊಳಗೆ ಹೊರಗೆ ಡಿ ಜೆ ಸೌಂಡ್ ಕೇಳ್ಸತ್ತಿತ್ರಿ. ಎಲ್ಲರೂ ಹುಡುಗರು ಅಲ್ಲಿ ಹೋದ್ರಿ. ಅಲ್ಲಿ ಹೋಗೊಂಬರ್ರಿ ಡಿ ಜೆ ABS ವರ್ಸಸ್ ಇಂಡಿಯನ್ ಕಾಂಪಿಟೇಷನ್ ಬೀಳ್ತಿತ್ತು ಬೀಳಂಗಿಲ್ಲ ಅನ್ನೋದು ಹೋಗೊಂಬರ್ರಿ. ಅಲ್ಲಿಂದ ದುರ್ಗಾನಗರಕ್ಕೆ ಸಾಮ್ರಾಟ್ ಬಂತ್ರಿ. ಅದ್ರದ್ದು ಸೌಂಡ್ ABS ಇತ್ತು ನೋಡ್ರಿ. ಗಣಪತಿನೂ ಎಷ್ಟು ಮಸ್ತ್ ಐತಿ. ಮಾಡಿಸ್ಕೊಂಡಾರೆ ಅದು ಗಣಪತಿ ABS ಸೌಂಡ್ RP ಕ್ಯಾಬಿನೆಟ್ ಇಂಡಿಯನ್ ಸೌಂಡ್ RP ಕ್ಯಾಬಿನೆಟ್. ನಾವು ಅಲ್ಲಿದ್ದಾಗ ಏನು ಕಾಂಪಿಟೇಷನ್ ಬೀಳಿಲ್ರಿ. ಅಲ್ಲಿಂದ ನಾವು ನಮ್ಮ ಡಿ ಜೆ ಬಂತ್ರಿ. ಅಲ್ಲಿಂದ ನಮ್ಮ ಡಿ ಜೆಗೆ ನಾವು ಹೋದ್ರಿ. ನಮ್ಮ ಡಿ ಜೆದಾಗ ಮಾತ್ರ ನಿಂತು ಡ್ಯಾನ್ಸ್ ಹೊಡೆದಿವ್ರಿ. ಅಲ್ಲಿಂದ ನಮ್ಮ ಡಿ ಜೆದ ಸೌಂಡ್ ಹೆಂಗೈತೆ ಅನ್ನೋದು ಕಮೆಂಟ್ ಒಳಗೆ ಹೇಳ್ರಿ. ಸೌಂಡ್ ಸರ್ ಪಾಟೀಲ್ RP ಕ್ಯಾಬಿನೆಟ್ ನೋಡ್ರಿ ಸೌಂಡ್ ಕೇಳಿಸ್ತೀನಿ. ಇವತ್ತಾಗಿತ್ತು ಗಣಪತಿ ಹಬ್ಬದ ಲಾಗ್ ರೀ. ಮತ್ತು ಇಂಥ ವಿಡಿಯೋ ಏನಾರ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಏನಾರ ಮಾಡಿದ್ದೇವೆ ಬರ್ತಿರ್ತಾವೆ ಹೊಸ ಅಪ್ಡೇಟ್.